ಇನ್ನು ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಅನ್ನ ಸರ್ಕಾರ ಕೊಟ್ಟಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಕಿಡಿಕಾರ್ತಿದ್ದಾವೆ. ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆನಲ್ಲಿ ಬಿಜೆಪಿ ಕಿಡಿಕಾರ್ತಾ ಇದೆ, ಮತ್ತೊಂದ್ ಕಡೆನಲ್ಲಿ ಹಿಂದೂ ಸಂಘಟನೆಗಳು ಕೂಡ ಕಿಡಿಕಾರ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳ ಪ್ರತಿಭಟನೆ. ಶಾಲಾ ಕಾಲೇಜಲ್ಲಿ ಹಿಜಾಬ್ಗೆ ಅವಕಾಶ ನೀಡಿದ್ದಕ್ಕೆ ಕಿಡಿಕಾರ್ಲಾಗ್ತಾ ಇದೆ. ಮುಸ್ಲಿಮರ ಓಲೈಕೆ ಎಂದು ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇರುವಂತದ್ದು. ಹಿಜಾಬ್ ಅನ್ನ ಧರಿಸಲು ಅವಕಾಶ ನೀಡದಂತೆ ಡಿಸಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮುಸ್ಲಿಮರ ಓಲೈಕೆ ಅಂತ ಹಿಂದೂ ಸಂಘಟನೆಗಳು ಈ ಒಂದು ಸಂದರ್ಭದಲ್ಲಿ ಕಿಡಿಕಾರ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಓಲೈಕೆಯನ್ನ ಮಾಡ್ತಾ ಇದೆ. ಓಲೈಕೆ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿರುವಂತದ್ದು ಇಷ್ಟು ದಿನ, ಅದನ್ನೇ ಮಾಡ್ತಾ ಇದೆ ಅಂತ ಇದೀಗ ಹಿಂದೂ ಸಂಘಟನೆಗಳು ಕಿಡಿಕಾರ್ತಿದ್ದಾವೆ. ಡಿಸಿಗೆ ಮನವಿಯನ್ನ ಕೂಡ ಕೊಟ್ಟಿರುವಂತದ್ದು. ಅವರು ಹಣಕಾಸು ಸಚಿವರು ಇವತ್ತು ಬಹಳ ಮುಖ್ಯವಾಗಿ ದೇಶದ ಬಡವರು, ಮಧ್ಯಮ ವರ್ಗದವರು, ರೈತರು ಅವಕಾಶ ನೀಡಿದ್ದಕ್ಕೆ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಕೇವಲ ಹಿಜಾಬ್ಗಷ್ಟೇ ಅವಕಾಶವನ್ನ ಕೊಟ್ಟಿಲ್ಲ, ಅದ್ರ ಜೊತೆಲಿ ಪೇಟ ಆಗಿರಬಹುದು, ಶಿವದಾರ ಆಗಿರಬಹುದು, ರುದ್ರಾಕ್ಷಿ ಆಗಿರಬಹುದು, ಎಲ್ಲದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಬೇರೆ ಯಾವುದು ಕಾಣಿಸಲ್ಲ ನಿಮ್ಗೆ ಮೇಲ್ನೋಟಕ್ಕೆ, ಆದ್ರೆ ಹಿಜಾಬ್ ಮಾತ್ರ ಕಾಣಿಸುತ್ತೆ. ಹಾಗಾಗಿ ಕೊಡಬಾರ್ದಿತ್ತು. ಮತ್ತೊಂದ್ ಕಡೆನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರ ಅನ್ನೋದು ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಅಂಗಳದಲ್ಲೇ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಆಗಿದ್ದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತೆ ತೀರ್ಪು ಹೊರಗಡೆ ಬಂದಿಲ್ಲ. ಇದೇ ಸಂದರ್ಭದಲ್ಲಿ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಯಾಕೆ? ಇದು ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನಿಗೆ ಮಾಡ್ತಾ ಇರುವಂತಹ ಅಪಮಾನ ಅಲ್ವಾ? ಅಪಮಾನ ಮಾಡ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಇದೀಗ ಕಿಡಿಕಾರ್ತಾ ಇರುವಂತದ್ದು. ಮನವಿಯನ್ನ ಕೊಟ್ಟಿದ್ದಾರೆ ಡಿಸಿಗೂ ಕೂಡ. ಹಿಜಾಬ್ ಧರಿಸುವ ಅವಕಾಶವನ್ನ ಕೊಟ್ಟಿರುವಂತದ್ದು ಸರ್ಕಾರ, ಆದ್ರೆ ಅದನ್ನ ಹಿಂಪಡೆದುಕೊಳ್ಬೇಕು, ನೀಡಬಾರದು ಅಂತ ಡಿಸಿಗೆ ಹಿಂದೂ ಸಂಘಟನೆಗಳು ಇದೀಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾವೆ. ಸಿಎಂ ಸಿದ್ದರಾಮಯ್ಯನವರು ಫೋಟೋದಲ್ಲಿ ಹಿಜಾಬ್ ಹಾಕಿರುವಂತಹ ಫೋಟೋವನ್ನ ಇಟ್ಟು ಅದನ್ನ ಸುಟ್ಟು ಕೂಡ ಹಾಕಿರುವಂತದ್ದು. ಹೀಗೆ ಮುಸ್ಲಿಮರ ಓಲೈಕೆಯನ್ನ ಮಾಡ್ತಾ ಇದೆ ಸರ್ಕಾರ, ಅದನ್ನ ಬಿಟ್ಟು ಬೇರೆ ಏನು ಕೂಡ ಮಾಡ್ತಾ ಇಲ್ಲ. ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು ಅಂತ ಹಿಂದೂ ಸಂಘಟನೆಗಳು ಇದೀಗ ಕಿಡಿಕಾರಿದ್ದಾವೆ.